ವ್ಯಕ್ತಿಯೊಬ್ಬರು ಬರೋಬ್ಬರಿ 49 ಕೋಟಿ ರೂಪಾಯಿ ಕೊಟ್ಟು ನಾಯಿ ಖರೀದಿಸಿ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಬೆಂಗಳೂರು ಮೂಲದ ಎಸ್ ಸತೀಶ್ 4.4 ಮಿಲಿಯನ್ ಪೌಂಡ್ ಅಂದರೆ 49 ಕೋಟಿ ರೂಪಾಯಿ ಕೊಟ್ಟು ಅತ್ಯಂತ ಅಪರೂಪದ ತೋಳ ನಾಯಿ ಖರೀದಿಸಿದ್ದಾರೆ. ಇದನ್ನ ವುಲ್ಫ್ ಡಾಗ್ ಅಂದರೆ ಕ್ಯಾಟ್ ಬಾಮ್ ಒಕಾಮಿ ಅಂತ ಕರೆಯಲ್ಪಡುವ ಈ ವಿಶಿಷ್ಟ ನಾಯಿ ತೋಳ ಮತ್ತು ಕಕೇಶಿಯನ್ ಶೆಪರ್ಡ್ ನಡುವಿನ ಮಿಶ್ರ ತಳಿಯಾಗಿದೆ. ಈ ಬ್ರೀಡ್ನ ಮೊದಲನೇ ನಾಯಿ ಇದು ಅಂತ ಹೇಳಲಾಗುತ್ತೆ. ಇದನ್ನ ಖರೀದಿಸುವ ಮೂಲಕ ಬೆಂಗಳೂರಿನ ವ್ಯಕ್ತಿ ಎಸ್ ಸತೀಶ್ ಜಗತ್ತಿನ ಅತಿ ದುಬಾರಿ ನಾಯಿಯ ಒಡೆಯ ಎಂಬ ಖ್ಯಾತಿ ಗಳಿಸಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಜನಿಸಿದ ಕ್ಯಾಟ್ ಬಾಮ್ ಒಕಾಮಿ ಈಗಾಗಲೇ ಭಾರತ ಪ್ರವೇಶಿಸಿದೆ. ಈ ನಾಯಿ ಕೇವಲ 8 ತಿಂಗಳಲ್ಲಿ 75 ಕಿಲೋಗ್ರಾಂನಷ್ಟು ತೂಕ ಪಡೆಯಲಿದೆ. ಇದಕ್ಕೆ ಹಸಿವು ಜಾಸ್ತಿ. ಪ್ರತಿದಿನ ಸುಮಾರು 3 ಕೆಜಿ ಹಸಿ ಮಾಂಸ ತಿನ್ನುತ್ತೆ. ಕಾಡು ತೋಳದ ಹೋಲಿಕೆ ಹೆಚ್ಚಾಗಿರುವ ಈ ನಾಯಿ ನೋಡಲು ದೈತ್ಯವಾಗಿರುತ್ತೆ. ಎಸ್ ಸತೀಶ್ ಬೆಂಗಳೂರಿನ ಪ್ರಸಿದ್ಧ ಶ್ವಾನ ತಳಿಗಾರ. ಅವರು 150ಕ್ಕೂ ಹೆಚ್ಚು ವಿವಿಧ ತಳಿಗಳ ನಾಯಿಗಳನ್ನ ಹೊಂದಿದ್ದಾರೆ. ಕ್ಯಾಟ್ ಬಾಮ್ ಒಕಾಮಿ ಎಂಬ ಅಪರೂಪದ ವುಲ್ಫ್ ಡಾಗ್ಗಾಗಿ ಸುಮಾರು 50 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುವ ಮೂಲಕ ಸುದ್ದಿಯಾಗಿದ್ದಾರೆ. ಈಗ ಇದು 8 ತಿಂಗಳ ನಾಯಿಯಾದರೂ 75 ಕೆಜಿ ತೂಕವಿದ್ದು 30 ಇಂಚು ಎತ್ತರವಿದೆ.